ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಉತ್ಪದ್ಯಂತೆ ವಿಲೀಯಂತೆ ದರಿದ್ರಾಣಾಂ ಮನೋರಥಾಃ ಅಂಥೇಳಿ ಶುಭಾಷಿತಕಾರರು ಅತ್ಯಂತ ಸುಂದರವಾದಂಥ ಒಂದು ಮಾತನ್ನು ಹೇಳ್ತಾರೆ. ಇಲ್ಲಿ ಇದರ ಅರ್ಥ ಏನಪ್ಪ ಅಂತಂದ್ರೆ, ದರಿದ್ರರ ಮನೋರಥಗಳು ಕೇವಲ ಅವರ ಮನಸ್ಸಿನಲ್ಲಿ ಹುಟ್ಟಿ ಅಲ್ಲಿಯೇ ಲಯವಾಗತ್ತವಂತ, ಆದರೆ ಸತ್ಯವಂತರ ಸಂಕಲ್ಪ ಮಾತ್ರ ಎಂದೂ ಸುಳ್ಳಾಗುವುದಿಲ್ಲ ಅಂತ. ಉತ್ಪದ್ಯಂತೆ ವಿಲೀಯಂತೆ ದರಿದ್ರಾಣಾಂ ಮನೋರಥಾಃ ಅಂತ ಹೇಳಿದರು. ದರಿದ್ರ ತನ್ನ ಮನಸ್ಸಿನೊಳಗೆ ಬೇಕಾದ ಸಂಕಲ್ಪ ಮಾಡ್ಕೊಳ್ತಾನಂತ. ಅರಮನೆ ಕಟ್ಟಿದಂಗೆ, ದೊಡ್ಡ ಶ್ರೀಮಂತನಾದಂಗೆ, ರಾಜನಾದಂಗೆ ವಿಚಾರ ಮಾಡ್ತಾನೆ. ಆದರೆ ಅವನ ವಿಚಾರಗಳು ಅಲ್ಲೇ ಹುಟ್ಟಿ ಅಲ್ಲೇ ಲಯ ಆಗಿಬಿಡ್ತಾವಂತ. ಆದರೆ ಸತ್ಯವಂತ ಇದ್ದಪ್ಪ ಅಂದ್ರೆ ಅವ ಮಾಡಿದಂತಹ ಯಾವ ಸಂಕಲ್ಪನೂ ಸಹಿತ ಸುಳ್ಳಾಗೋದಿಲ್ಲ ಅಂತ ನೋಡ್ರಿ. ಅದಕ್ಕೆ ಸತ್ಯವಂತರಾಗಿ ನಡಿಬೇಕು. ಅವರು ಮಾತನಾಡಿದ್ದ ಖರೆ ಆಗತೈತಿ. ಇವತ್ತು ತಮಗೆಲ್ಲ ಹೇಳಬೇಕಂಥೇಳಿ ನಾ ಇಚ್ಛಾಪಟ್ಟಿರೋ ವಿಷಯ ಅಂತಂದ್ರೆ, ಸತ್ಯವಂತರು ನುಡಿದಂಥ ಮಾತು ಯಾವಾಗಲೂ ಸಹಿತ ಸತ್ಯವಾಗತೈತಿ. ಅವರು ಮಾಡಿದಂಥ ಸಂಕಲ್ಪ ಪೂರ್ಣವಾಗತೈತಿ. ಗಿರಿಮಲ್ಲೇಶ್ವರ ಮಹಾರಾಜರು ನೋಡ್ರಿ, ಪರಮ ಪೂಜ್ಯರಾದಂತಹ ಗಿರಿಮಲ್ಲೇಶ್ವರ ಮಹಾರಾಜರು ಇಂಚಗೇರಿ ಸಂಪ್ರದಾಯದ ಶ್ರೇಷ್ಠ ಸದ್ಗುರುಗಳು. ಇಂಚಗೇರಿಯ ಗಿರಿಮಲ್ಲೇಶ್ವರ ಮಹಾರಾಜರು ಸದ್ಗುರು ಬಾಹು ಸಾಹೇಬರ ಶಿಷ್ಯರು. ಇಂಚಗೇರಿ ಸಂಪ್ರದಾಯ ಅಂತಂದ್ರೆ ಆತ್ಮನನ್ನು ಅರಿಯುವಂತಹ ಸಂಪ್ರದಾಯ ಅಂತ ಹೇಳಬಹುದು. ಸತ್ಯವನ್ನು ತಿಳಿಯುವಂತಹ ಸಂಪ್ರದಾಯ ಅಂತ ಹೇಳಬಹುದು. ಈ ಸಂಪ್ರದಾಯದೊಳಗೆ ಆತ್ಮನನ್ನು ಅರಿತುಕೊಳ್ಳುವುದು, ನಿತ್ಯ ನಿಯಮಗಳನ್ನು ನಿಷ್ಠೆಯಿಂದ ಪಾಲಿಸುವುದು, ಪರರ ಸಂಪತ್ತನ್ನು ಕಂಡ್ರೆ ವೈರಿ ಅಂತ ತಿಳ್ಕೊಳ್ಳೋದು, ಪರಸ್ತ್ರೀಯನ್ನು ಕಂಡ್ರೆ ತಾಯಿ ಅಂತ ತಿಳ್ಕೊಳ್ಳೋದು ಈ ಸಂಪ್ರದಾಯದ ಮೂಲ ಉದ್ದೇಶ ನೋಡ್ರಿ. ಜಗತ್ತಿನೊಳಗಿರುವಂತಹ ಎಲ್ಲರೂ ಒಂದ, ಯಾರಲ್ಲಿಯೂ ಸಹಿತ ದ್ವೇಷ ಅಸೂಯೆ ಭಾವನೆಯನ್ನು ಮಾಡಬಾರ್ದು ಅಂತ ಹೇಳಿ ಧ್ಯಾನಕ್ಕೆ ವಿಶೇಷವಾದಂತಹ ಮಹತ್ವವನ್ನು ಕೊಟ್ಟು ಆತ್ಮ ಅನುಸಂಧಾನವನ್ನು ಮಾಡಿ ತನ್ನ ನಿಜ ಸ್ವರೂಪವನ್ನು ತಿಳಿದುಕೊಳ್ಳುವಂತಹ ಒಂದು ಅತ್ಯಂತ ಉತ್ಕೃಷ್ಟವಾದಂಥ ಮಾರ್ಗನ ಈ ಇಂಚಗೇರಿ ಸಂಪ್ರದಾಯ. ಇಂಚಗೇರಿ ಸಂಪ್ರದಾಯ ಬರೀ ಭಾರತ ದೇಶಕ್ಕಷ್ಟ ಅಲ್ಲ, ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಂಥದ್ದು. ಇಡೀ ವಿಶ್ವದ ತುಂಬಲು ಗೌರವಿಸಲ್ಪಟ್ಟಂಥ ಸಂಪ್ರದಾಯ. ಬಾಹು ಸಾಹೇಬ್ ಮಹಾರಾಜರ ಶಿಷ್ಯರಾದಂತಹ ಗಿರಿಮಲ್ಲೇಶ್ವರ ಮಹಾರಾಜರು ನೋಡ್ರಿ. ಗಿರಿಮಲ್ಲೇಶ್ವರ ಮಹಾರಾಜರು ಸಾಮಾನ್ಯರಲ್ಲ. ಇಡೀ ಜಮಖಂಡಿ ತಾಲೂಕಿಗೆನ ಕೋಟ್ಯಾಧೀಶ್ವರರು, ಶ್ರೀಮಂತರು ನೋಡ್ರಿ.
ಆವಾಗಿನ ಕಾಲಕ್ಕೆ ಗಿರಿಮಲ್ಲೇಶ್ವರ ಮಹಾರಾಜರನ್ನು ಕಾಟನ್ ಕಿಂಗ್ ಅಂಥೇಳಿ ಕರಿತಿದ್ರಂತ ನೋಡ್ರಿ. ಹತ್ತಿಯ ಒಂದು ದರವನ್ನು ಮುಂಬೈದಂತಹ ದೊಡ್ಡ ಶಹರದಲ್ಲಿ ನಿರ್ಧಾರ ಮಾಡಬೇಕಪ್ಪ ಅಂದ್ರೆ ಗಿರಿಮಲ್ಲೇಶ್ವರ ಮಹಾರಾಜರ ಒಂದು ಹತ್ತಿಯನ್ನು ನೋಡಿ ಅದರ ಮೇಲೆ ಇಡೀ ಮಾರುಕಟ್ಟೆಯ ಒಂದು ಹತ್ತಿಯ ಬೆಲೆ ನಿಗದಿ ಆಗುತ್ತಿತ್ತು. ಇವರು ಕಾಟನ್ ಮಿಲ್ಲಿನೊಳಗೆ ಇದ್ದಂತಹ ಹತ್ತಿಗೆ ಇದ್ದಂತಹ ಬೇಡಿಕೆ ಮತ್ತೆಲ್ಲಿಯೂ ಇರಲಿಲ್ಲ. ಇಂತಹ ಆಗರ್ಭ ಶ್ರೀಮಂತರು ಈ ಗಿರಿಮಲ್ಲೇಶ್ವರ ಮಹಾರಾಜರು ನೋಡ್ರಿ. ಒಂದು ಸಾರಿ ಒಬ್ಬ ಮಹಾತ್ಮರು ನನಗೆ ಹೇಳಿದ್ರು ಏನಂತಂದ್ರೆ, ಗಿರಿಮಲ್ಲೇಶ್ವರ ಮಹಾರಾಜರಿಗೆ ನಿನಗೆ ಏನು ವರ ಬೇಕು ಅಂತ ಹೇಳಿ ಗುರುಗಳು ಕೇಳಿದಾಗ ಗಿರಿಮಲ್ಲೇಶ್ವರ ಮಹಾರಾಜರಂದ್ರಂತ ನನ್ನ ವಂಶವನ್ನು ನಿರ್ವಂಶ ಮಾಡಿಬಿಡಪ್ಪ ಅಂತಂದಿದ್ರಂತ ನೋಡ್ರಿ. ಎಷ್ಟು ವೈರಾಗ್ಯ ಮೂರ್ತಿಗಳಿದ್ದರೂ ಅಷ್ಟ ಶ್ರೀಮಂತರಿದ್ರೂ ಸಹಿತ ಎಷ್ಟು ನಿಖರವಾಗಿ ಸತ್ಯವನ್ನು ಅರಿತುಕೊಂಡಿದ್ದರು ಗಿರಿಮಲ್ಲೇಶ್ವರ ಮಹಾರಾಜರು ನೋಡ್ರಿ. ಗಿರಿಮಲ್ಲೇಶ್ವರ ಮಹಾರಾಜರು ಮುಂದೆ ಅನೇಕ ರೀತಿಯ ತೊಂದರೆಗಳನ್ನು ಜೀವನದೊಳಗೆ ಅನುಭವಿಸ್ಕೊಂಡಾರು. 14 ಜನ ಮಕ್ಕಳಿದ್ರಂತ ಗಿರಿಮಲ್ಲೇಶ್ವರ ಮಹಾರಾಜರಿಗೆ. 14 ಜನರೊಳಗೆ 12 ಜನ ದೇಹವನ್ನು ತ್ಯಜಿಸ್ತಾರೆ ಮಕ್ಕಳು. ಆದ್ರೂ ಸಹಿತ ತಮ್ಮ ಒಂದು ಸತ್ಯ ನಿಷ್ಠೆಯನ್ನು ಬಿಟ್ಟಿಲ್ಲ, ಆತ್ಮ ಒಂದು ಚಿಂತನೆಯನ್ನು ಬಿಟ್ಟಿಲ್ಲ, ಗುರು ಸ್ಮರಣೆಯನ್ನು ಮರೆತಿಲ್ಲ ಗಿರಿಮಲ್ಲೇಶ್ವರ ಮಹಾರಾಜರು. ಮುಂದೆ ಅವರ ಧರ್ಮಪತ್ನಿಯವರು ಸಹಿತ 2 ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೋ. ಅಲ್ಲಿಂದ ನನ್ನ ಅಧ್ಯಾತ್ಮ ಸಾಧನೆಗೆ ಇದು ಒಂದು ಅನುಕೂಲನ ಆತಪ ಅಂಥೇಳಿ ತಿಳ್ಕೊಂಡು ಇಡೀ ಒಂದು ಜಮಖಂಡಿ ತಾಲೂಕಿಗಿನ ಕೋಟ್ಯಾಧೀಶ್ವರರಿದ್ರೂ ಸಹಿತ ಎಲ್ಲ ಸಂಪತ್ತನ್ನು ಕಳ್ಕೊಳ್ತಾರೆ. ಎಷ್ಟು ಸಂಸಾರದಲ್ಲಿ ಲೌಕಿಕ ಜೀವನದಲ್ಲಿ ದುಃಖವನ್ನು ಅನುಭವಿಸಿದ್ರೂ ಸಹಿತ ಕೆಸರಿನೊಳಗಿದ್ದಂಥ ಕಮಲ ಕೆಸರಿಗೆ ಅಂಟಿಕೊಳ್ಳದ ಹಂಗೆ ಕಣ್ಣಿಗೆ ಕಾಣಾಕ ಲೌಕಿಕ ರಂಗ ಕಂಡ್ರೂ ಸಹಿತ ಅಲೌಕಿಕ ಸಾಮ್ರಾಜ್ಯದಲ್ಲಿ ಸಾಮ್ರಾಟರಾಗಿ ಮೆರೆದಂಥ ಪುಣ್ಯಾತ್ಮರು ಇಂಚಗೇರಿ ಗಿರಿಮಲ್ಲೇಶ್ವರ ಮಹಾರಾಜರು ನೋಡ್ರಿ. ಗಿರಿಮಲ್ಲೇಶ್ವರ ಮಹಾರಾಜರ ಒಂದು ಸ್ಮರಣೆಯನ್ನು ಮಾಡಬೇಕಂದ್ರೆ ಎಷ್ಟೋ ಜನ್ಮದ ಪುಣ್ಯವಿರಬೇಕು. ಸಿದ್ಧಾರೂಢ ಅಪ್ಪುಗಳು ಹುಬ್ಬಳ್ಳಿ ಒಳಗಿದ್ದಾಗ ಒಂದು ವಿಷಯವನ್ನು ಹೇಳಿದ್ರಂತೆ. ಏನಂತಂದ್ರೆ, ಆತ್ಮಾನಾತ್ಮ ವಿವೇಚನೆ ನಡೆದಿತ್ತು. ಎಲ್ಲ ಮಹಾತ್ಮರು ತಮ್ಮ ತಮ್ಮ ಚಿಂತನೆಗಳನ್ನು ಮಂಡಿಸ್ತಾ ಇದ್ದರು. ಆವಾಗ ಸಿದ್ಧಾರೂಢ ಅಪ್ಪುಗಳನ್ನು ಒಬ್ಬ ಮಹಾತ್ಮರು ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ನಿಜವಾದ ಜೀವನ್ಮುಕ್ತರು ಅದಾರೇನ್ರಪ್ಪ ಅಂಥೇಳಿ ಸಿದ್ಧಾರೂಢರನ್ನ ಕೇಳ್ತಾರೆ. ಅದಾರಪ್ಪ ಅಂತ ಹೇಳಿದ್ರಂತ ಸಿದ್ಧಾರೂಢರು. ಹಂಗಂದ್ರೆ ಯಾರ್ಯಪ್ಪ ಅಂತ ಹೇಳಿದ್ರಂತ, ನೋಡ್ರಪ್ಪ, ನಿಮಗೆ ಅಂತಹ ನಿಜವಾದ ಜೀವನ್ಮುಕ್ತರನ್ನು ನೋಡಬೇಕಂದ್ರೆ ಒಂದು ಅಥನಿ ಶಿವಯೋಗಿಗಳ ದರ್ಶನವನ್ನು ಮಾಡಿರಿ, ಇನ್ನೊಂದು ಚಳ್ಳಗುರ್ಕಿ ಯರಿ ತಾತನವರನ್ನು ದರ್ಶನ ಮಾಡಿರಿ,
ಇನ್ನೊಂದು ಇಂಚಗೇರಿ ಗಿರಿಮಲ್ಲೇಶ್ವರ ಮಹಾರಾಜರನ್ನು ದರ್ಶನ ಮಾಡ್ರಿಪ್ಪ ಅಂಥೇಳಿ ಸ್ವತಃ ಸಿದ್ಧಾರೂಢರನ್ನ ಹೇಳ್ತಿದ್ರು ಅಂಥೇಳಿ ಒಬ್ಬ ಮಹಾತ್ಮರು ನನಗೆ ಹೇಳಿದರು. ಅಂದ್ರೆ ಗಿರಿಮಲ್ಲೇಶ್ವರ ಮಹಾರಾಜರು ಎಷ್ಟೊಂದು ಶಕ್ತಿವಂತರಾಗಿದ್ದರು ಅಂಥೇಳಿ ನಾವು ತಿಳ್ಕೊಳ್ಬಹುದಿಲ್ಲ. ಗಿರಿಮಲ್ಲೇಶ್ವರ ಮಹಾರಾಜರು ಸಂಪತ್ತು ಇತ್ತು ಅಂಥೇಳಿಕರ ಭಾಳ ಖುಷಿ ಪಟ್ಕೊಲಿಲ್ಲ, ಸಂಪತ್ತು ಹೋತು ಅಂಥೇಳಿಕರ ಅದರ ಕಡೆ ಲಕ್ಷ್ಯನೂ ಕೊಡಲಿಲ್ಲ. ತಮ್ಮ ಗುರುಗಳು ಹೇಳಿದಂತಹ ಮಾರ್ಗದಲ್ಲಿ ತಮ್ಮ ಒಂದು ಸಂಪ್ರದಾಯವನ್ನು ಮುಂಚೂಣಿಯಲ್ಲಿ ನಡೆಸಿಕೊಂಡು ಹೋದಂತಹ ಪುಣ್ಯಾತ್ಮರು ಈ ಗಿರಿಮಲ್ಲೇಶ್ವರ ಮಹಾರಾಜರು ನೋಡ್ರಿ. ಇವರು ಆತ್ಮಚಿಂತನೆಯನ್ನು ಸತ್ಸಂಗಗಳನ್ನು ಮಾಡ್ತಿದ್ರು. ಸತ್ಸಂಗವನ್ನು ಮಾಡ್ಕೊತ ಒಂದು ಸಾರಿ ಮುಗುಳಕೋಡಕ್ಕೆ ಬರ್ತಾರ್ರಿ. ಮುಗುಳಕೋಡಕ್ಕೆ ಬಂದ ಅಲ್ಲೇ ಸತ್ಸಂಗವನ್ನು ನಡೆಸ್ತಾರೆ. ಅವರು ಸತ್ಸಂಗವನ್ನು ನಡೆಸಿದ ಜಗಾದ ಬಾಜುಕ ಸ್ಮಶಾನ ಇತ್ತು. ಗಿರಿಮಲ್ಲೇಶ್ವರ ಮಹಾರಾಜರ ಒಂದು ಸತ್ಸಂಗಕ್ಕೆ ಸಾವಿರಾರು ಜನ ಬರ್ತಾರೆ ದಿನ. ಗಿರಿಮಲ್ಲೇಶ್ವರ ಮಹಾರಾಜರ ಮುಖದಿಂದ ಬರುವಂಥ ಅಮೃತವಾಣಿಯನ್ನು ಕೇಳಿ ಆನಂದಭರಿತರಾಗ್ತಾರೆ ಎಲ್ಲ ಜನ. ಗಿರಿಮಲ್ಲೇಶ್ವರ ಮಹಾರಾಜರು ಅಲ್ಲಿ ಸತ್ಸಂಗವನ್ನು ನಡೆಸಿದಾಗ ಮುಗುಳಕೋಡದ ಭಕ್ತರು ಮತ್ತು ಅಲ್ಲಿ ಸುತ್ತಲೂ ಇದ್ದಂಥ ಭಕ್ತರು ಗಿರಿಮಲ್ಲೇಶ್ವರ ಮಹಾರಾಜರ ಒಂದು ಸತ್ಸಂಗದಲ್ಲಿ ಮಾಡಿದಂಥ ಸೇವೆಯನ್ನು ನೋಡಿ ಗಿರಿಮಲ್ಲೇಶ್ವರ ಮಹಾರಾಜರು ಸ್ಮಶಾನವನ್ನು ನೋಡಿ ಒಂದು ಮಾತು ಹೇಳಿದ್ರಂತ, ಇಲ್ಲೇ ಸ್ಮಶಾನ ಭೂಮಿ ರುದ್ರಭೂಮಿಪ ಇದು, ಈ ಸ್ಮಶಾನ ಹೋಗಿ ಕೈಲಾಸವಾಗತೈತಿ ಅಂತ ಹೇಳಿ ಭವಿಷ್ಯವನ್ನು ನೋಡಿದ್ರಂತ ನೋಡ್ರಿ. ಮತ್ತು ಆ ಸತ್ಸಂಗದೊಳಗೆ ಕುಸ್ತಿ ಸ್ಪರ್ಧೆಯನ್ನು ಇಟ್ಟಿದ್ರು. ಆ ಟೈಮ್ನೊಳಗೆ ಆ ಕುಸ್ತಿ ಮೈದಾನದಲ್ಲಿ ನಡೆದಂತಹ ಕುಸ್ತಿ ಸ್ಪರ್ಧೆಯನ್ನು ನೋಡಿದಂತಹ ಗಿರಿಮಲ್ಲೇಶ್ವರರು ಮುಗುಳಕೋಡದೊಳಗೆ ಮತ್ತೂ ಒಂದು ಮಾತು ಹೇಳಿದ್ರಂತ, ಏನಂದ್ರೆ, ನೋಡ್ರಿಪ್ಪ, ಇಲ್ಲಿ ಒಬ್ಬ ದೊಡ್ಡ ಪೈಲ್ವಾನ ಬರ್ತಾನೆ. ಅವ ಅಂತಿಂಥ ಪೈಲ್ವಾನಲ್ಲ, ಎಲ್ಲರನ್ನೂ ಒಗೆದಂಥ ಪೈಲ್ವಾನ, ಯಾರಿಂದಲೂ ಒಗಿಸಿಕೊಂಡಂಥ ಅಲ್ಲ, ಅಂಥ ಪೈಲ್ವಾನ ಬರ್ತಾನೆ. ಅವ ಏನು ಮಾಡ್ತಾನಪ್ಪ ಅಂತಂದ್ರೆ, ಈ ಸ್ಮಶಾನವನ್ನು ಒಯ್ದು ಕೈಲಾಸವನ್ನು ಮಾಡ್ತಾನೆ, ಸ್ವರ್ಗವನ್ನು ಮಾಡ್ತಾನೆ. ಇಲ್ಲಿ ಊಟ ಮಾಡಿದಂಥ ಪತ್ರಾವಳಿಗಳು, ಎಲೆಗಳು, ಊಟದ ಎಲೆಗಳು ಆಕಾಶ ಭೂಮಿ ಏಕಾಗಿ ಹಾರಾಡ್ತಾವಪ್ಪ. ಅಂಥಿಂಥ ರಾಜ ಅಲ್ಲ, ದೊಡ್ಡ ರಾಜ, ಮಹಾರಾಜ, ಮಹಾಪ್ರಭುವಾಗಿ ಮೆರಿತಾನ. ನಿಮ್ಮ ಊರ ಕೀರ್ತಿ ಇಡೀ ಜಗತ್ತಿಗೆ ಹಬ್ಬತೈತಿ. ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ, ಉತ್ಸವಗಳಿಗೆ ಯಾವ ಕೊರತೆಯೂ ಆಗುವುದಿಲ್ಲ. ಒಬ್ಬರ ಕಾಲು ಒಬ್ಬರು ತುಳಿದು ಇಲ್ಲಿ ಹೆಜ್ಜೆ ಇಡಾಕ ಆಗಲಾರದಷ್ಟು ದೊಡ್ಡ ಜಾತ್ರೆ ಕೊಡಿಸ್ತಾನಪ್ಪ ಅಂಥೇಳಿಕಾರ ಇಂಚಗೇರಿಯ ಗಿರಿಮಲ್ಲೇಶ್ವರ ಮಹಾರಾಜರು ಭವಿಷ್ಯವನ್ನು ನುಡಿದಿದ್ದರು ನೋಡ್ರಿ. ಬಂತನಾಳ ಶಿವಯೋಗಿಗಳಾದಂತಹ ಶಂಕರಲಿಂಗ ಮಹಾರಾಜರ ಕೃಪೆಯನ್ನು ಸಂಪಾದಿಸಿಕೊಂಡು ಚಂದ್ರೇಶ್ವರಿಯ ವರಪುತ್ರರಾಗಿ ಆಕೆಯ ಸಂಪೂರ್ಣ ಕೃಪಾಕಟಾಕ್ಷಕ್ಕೆ ಪಾತ್ರರಾದಂತಹ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ವಿಶಿಷ್ಟವಾದಂತಹ ಸೇವೆಯನ್ನು ಸಲ್ಲಿಸಿ ಹಾಲು ಮತದಲ್ಲಿ ಜನ್ಮವನ್ನು ತಳೆದಂತಹ ಎಲ್ಲ ಲಿಂಗ ಮಹಾಪ್ರಭುಗಳು
ಸಿದ್ಧಲಿಂಗ ಮಹಾರಾಜರ ಶಿಷ್ಯರಾಗಿ ವಿಶೇಷವಾದ ಸೇವೆಯನ್ನು ಪಡ್ಕೊಂಡು ಬರೀ ಯಲ್ಲಪ್ಪ ಅಂತವ್ರ ಹೆಸರಿತ್ತು. ಮುಂದೆ ಗುರುಗಳು ಒಡ್ಡಿದಂತಹ ಸೇವೆಯಲ್ಲಿ ಯಶಸ್ವಿಯಾಗಿ ಗುರುಗಳ ಪ್ರತಿಯೊಂದು ಪರೀಕ್ಷೆಯನ್ನು ಗೆದ್ದು ಯಲ್ಲಪ್ಪ ಅಲ್ಲ ನೀನು ಎಲ್ಲವೂ ಲಿಂಗವಾಗೈತೆ, ಅದಕ್ಕೆ ನೀನು ಎಲ್ಲ ಲಿಂಗನಾಗಿ ಪ್ರಸಿದ್ಧನಾಗಂಥೇಳಿ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರಿಂದ ಸಂಪೂರ್ಣವಾದಂಥ ಆಶೀರ್ವಾದವನ್ನು ಪಡ್ಕೊಂಡು ಅವರ ಆಜ್ಞೆಯನ್ನು ಪಡೆದು ಸಂಚಾರ ಮಾಡ್ಕೊತ ಎಲ್ಲ ಲಿಂಗ ಮಹಾಪ್ರಭುಗಳು ಮುಗುಳಕೋಡಕ್ಕೆ ಬರ್ತಾರೆ ನೋಡ್ರಿ. ಮುಗುಳಕೋಡಕ್ಕೆ ಬಂದಾಗ ಡಬಗಳ್ಳಿ ಹಬ್ಬಿತ್ತು ಸ್ಮಶಾನದ ಹಂತೇಕ. ಆ ಸ್ಮಶಾನದೊಳಗೆ ಹೆಣ ಹೋಗ್ಯಾಕ ಕುಣಿ ತೆಗ್ಯಾಕಿದ್ದಂಥ ಹಾರಿ ಸಲಿಕಿ ಗುದ್ಲಿ ಅದರಿಂದ ಅಲ್ಲಿದ್ದಂಥ ಆ ಡಬಗಳ್ಳಿಯನ್ನು ಕಡಿದು ಪರಮಾತ್ಮ ನನಗಿಲ್ಲಿರಾಕ ಅವಕಾಶ ಮಾಡಿಕೊಟ್ಟೆಲ್ಲ, ನಿನ್ನ ದಿವ್ಯ ಸನ್ನಿಧಾನದೊಳಗೆ ಇರಬೇಕಂದ್ರೆ ನಾನೇ ಪುಣ್ಯಾತ್ಮ ಅಂತ ಹೇಳಿಕಾರ ಅಲ್ಲೇ ಸ್ಮಶಾನದೊಳಗೆ ಬಿಟ್ಟಂಥ ಅರಿವಿ ಹಾಕೊಂಡಕ್ಯಾರ ಅಲ್ಲೇ ಊರಾಗ ಕಂತಿ ಭಿಕ್ಷವನ್ನು ಮಾಡಿ ಪ್ರಸಾದವನ್ನು ಉಂಡು ಘೋರವಾದ ತಪಸ್ಸನ್ನು ಆಚರಿಸಿದಂಥ ಪುಣ್ಯಾತ್ಮರು ಮುಗುಳಕೋಡದ ಎಲ್ಲ ಲಿಂಗ ಮಹಾಪ್ರಭುಗಳು ನೋಡ್ರಿ. ಎಲ್ಲ ಲಿಂಗ ಮಹಾಪ್ರಭುಗಳು ಕರುಣಾಶಾಲಿಗಳು, ಭಕ್ತವತ್ಸಲರು. ಅವರ ಒಂದು ಕೃಪಾದೃಷ್ಟಿ ಆತಂದ್ರೆ ಬೇಕಾದ ಸಿಗತೈತಿ. ಅಂತಹ ಪುಣ್ಯಾತ್ಮರು ಎಲ್ಲ ಲಿಂಗ ಮಹಾಪ್ರಭುಗಳು. ಅವರು ಬಂದ ನೆಲೆಸಿ ದನ ಕಾಯೋ ಹುಡುಗರ ಜೋಡಿ ಆಟ ಆಡ್ಕೊತ ಊರಾಗ ಹೋಗಿ ಸುತ್ತಲೂ ಹಳ್ಳಿಗೆ ಹೋಗಿ ಭಿಕ್ಷಾ ತೊಗೊಂಡು ಬಂದು ತಮಗೆ ಎಷ್ಟು ಬೇಕೋ ಅಷ್ಟು ಉಳಿದಿದ್ದನ್ನು ಬಡಬಗ್ಗರಿಗೆ ದನ ಕಾಯೋ ಹುಡುಗರಿಗೆ ತುತ್ತು ಮಾಡಿ ಉಣಿಸಿ ಪರಮಾತ್ಮ ಅನಿಸ್ಕೊಂಡ್ರು ನೋಡ್ರಿ ಎಲ್ಲ ಲಿಂಗ ಮಹಾಪ್ರಭುಗಳು. ಕಾಶಿಯಿಂದ ಬಂದ ನಮ್ಮ ಎಲ್ಲ ಲಿಂಗನು ಮುಗುಳಕೋಡ ಕೈಲಾಸ ಧರಿಲಿ ನಿಂತನು ಅಂತ ಹೇಳಿಕ್ಯಾರ. ಭಕ್ತರು ಬಹಳ ಸುಂದರವಾಗಿ ಎಲ್ಲ ಲಿಂಗ ಮಹಾಪ್ರಭುಗಳನ್ನು ಕುರಿತು ಗುಣಗಾನವನ್ನು ಮಾಡ್ತಾರೆ. ಅದಕ್ಕಾಗಿ ಎಲ್ಲ ಲಿಂಗ ಮಹಾಪ್ರಭುಗಳು ಅಲ್ಲಿ ಬರೋದು ಸತ್ಯವಾಯಿತು. ಮುಗುಳಕೋಡ ಕೈಲಾಸವಾದದ್ದು ಸತ್ಯವಾಯಿತು. ಮುಗುಳಕೋಡದಲ್ಲಿ ಅನ್ನ ಸಂತರ್ಪಣೆಗಾಗಿ ಉಪಯೋಗಿಸಿದಂಥ ಪತ್ರಾವಳಿ ಎಲೆಗಳು ಭೂಮಿ ಆಕಾಶ ಏಕಾಗಿದ್ದು ಸತ್ಯವಾಯಿತು. ದೊಡ್ಡ ಪೈಲ್ವಾನ ಅಂತಂದ್ರೆ ಅಧ್ಯಾತ್ಮದೊಳಗನೂ ಲೋಕದೊಳಗನೂ ಪೈಲ್ವಾನನ ಮತ್ತು ಸಂಸಾರಿಯಾಗಿ ಸಂಸಾರವನ್ನು ಎದುರಿಸಿ ಅಲ್ಲಿಂದನೂ ಗೆದ್ದು ಬಂದಂಥ ಪೈಲ್ವಾನನ ಎಲ್ಲ ಲಿಂಗ ಮಹಾಪ್ರಭುಗಳು ನೋಡ್ರಿ. ಮತ್ತವರು ಜಟ್ಟಿಗಳನ್ನ ಇದ್ರು ನೋಡ್ರಿ, ಪೈಲ್ವಾನ್ರನ್ನ ಇದ್ರು. ಅವರು ದೈಹಿಕವಾಗಿಯೂ ಪೈಲ್ವಾನ್ರಿದ್ದರು, ಆತ್ಮನಿಂದನೂ ಪೈಲ್ವಾನರು ಇದ್ದರು. ಇಂತಹ ಎಲ್ಲ ಲಿಂಗ ಮಹಾಪ್ರಭುಗಳು ಯಾವಾಗ ಮುಗುಳಕೋಡದೊಳಗೆ ಬಂದು ನೆಲೆಸಿ ಅವರು ಸುದ್ದಿ ಸಾವಕಾಶ ಎಲ್ಲ ಕಡೆ ಹಬ್ಬಾಕತ್ತು. ಹುಡುಗರು ಹೋಗಿ ಹೇಳಾಕತ್ವು, ಯಾವ ಒಬ್ಬ ಮುತ್ಯಾವನ್ನಾನ ಅವನು ನೋಡಿದ ಕೂಡಲೇ ಭಾಳ ಆನಂದ ಅನ್ನಿಸ್ತೈತಿ. ಭಿಕ್ಷಾ ಬೇಡಿ ಬಂದು ತಾನೂ ಉಂಡಕ್ಯಾರ ನಮಗೂ ಉಣಿಸ್ತಾನ. ಅವನ ಕೈ ಒಳಗಿಂದ ಒಂದು ತುತ್ತು ಉಂಡಿವಪ್ಪ ಅಂತಂದ್ರೆ ಏನೋ ಒಂದು ಸ್ವರ್ಗ ಲೋಕ ಸಿಕ್ಕಂಗೆ ಆಗತೈತಿ ಅಂತ ಹೇಳಿಕಾರ. ಹುಡುಗರ ಬಾಯಿನಿಂದ ಅವ್ರ ಬಾಯಿನಿಂದ ಇವ್ರ ಬಾಯಿನಿಂದ ಕೇಳಿ ಮುಗುಳಕೋಡದೊಳಗಿನ ಜನ ಎಲ್ಲ ಲಿಂಗ ಮಹಾಪ್ರಭುಗಳನ್ನು ಗುರುತಿಸಿದರು. ಸುತ್ತಲೂ ಸುದ್ದಿ ಹಬ್ಬಿತು. ಏನಂಥೇಳಿ ಒಬ್ಬ ಮುತ್ಯ ಬಂದಾನ, ಅವನ ಆಶೀರ್ವಾದವನ್ನು ಪಡ್ಕೊಂಡ್ರೆ ನಮ್ಮ ಜನ್ಮ ಪಾವನ ಆಗತೈತೆ ಅಂತ ಹೇಳಿಕ್ಯಾರ. ಎಲ್ಲ ಜನರು ಬಂದಕ್ಯಾರ ಎಲ್ಲ ಲಿಂಗ ಮಹಾಪ್ರಭುಗಳ ಸೇವೆಯನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡ್ಕೊಂಡ್ರು. ಇವತ್ತು ಹೇಳಬೇಕಾಗಿದ್ದು ಇಷ್ಟ ಏನಂತಂದ್ರೆ, ಸತ್ಯವಂತರ ಸಂಕಲ್ಪ ಸುಳ್ಳಾಗೋದಿಲ್ಲ. ಹಾಗಾಗಿ
ಗಿರಿಮಲ್ಲೇಶ್ವರ ಮಹಾರಾಜರ ಮಾತು ಸತ್ಯವಾಯಿತು. ಅವರು ನುಡಿದಂಥ ಭವಿಷ್ಯವಾಣಿ ಸತ್ಯವಾಯಿತು. ಯಲ್ಲಾಲಿಂಗ ಮಹಾಪ್ರಭುಗಳು ಮುಗುಳಕೋಡಕ್ಕೆ ಬಂದು ಕೈಲಾಸವನ್ನು ನಿರ್ಮಿಸಿದರು. ಇದನ್ನು ಕೇಳಿ ಪುನೀತರಾಗೋಣ ಅಂಥೇಳಿ ಬೇಡಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ.